ಆದರದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮವು ಕೇವಲ ಒಂದು ಆಚರಣೆಯಲ್ಲ, ಇದು ಭಕ್ತಿ ಮತ್ತು ಸ್ವಾವಲಂಬನೆಯ ಅಪೂರ್ವ ಸಂಗಮ. ಅಕ್ಕಮಹಾದೇವಿಯ ದಿವ್ಯ ಸನ್ನಿಧಿಯಲ್ಲಿ ನಮ್ಮ ಕೈಗಳಿಗೆ ಹೊಸ ಕಸುವಿನ ಶಕ್ತಿಯನ್ನು ನೀಡುವ ಈ ಸುದಿನವನ್ನು ನಾವೆಲ್ಲರೂ ಸೇರಿ ಅತ್ಯಂತ ಸಡಗರದಿಂದ ಆಚರಿಸೋಣ. ಒಂದೆಡೆ ಅಕ್ಕನ ವಚನಗಳು ಆಧ್ಯಾತ್ಮಿಕ ಶಕ್ತಿ, ಇನ್ನೊಂದೆಡೆ ಬದುಕನ್ನು ಕಟ್ಟಿಕೊಡುವ ಕೌಶಲ್ಯದ ಯುಕ್ತಿ. ಈ ಎರಡು ಅಪೂರ್ವ ಕಾರ್ಯಕ್ರಮಗಳ ಜಂಟಿ ಆಚರಣೆಯ ವೇದಿಕೆಯನ್ನು ಈಗ ಅಧಿಕೃತವಾಗಿ ಆರಂಭಿಸುತ್ತಿದ್ದೇವೆ. ಮುಂದಿನದಾಗಿ ಇವತ್ತಿನ ಈ ಅಪೂರ್ವ ಜಂಟಿ ಸಮಾರಂಭದ ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುವ ಸಮಯ. ಭೂಮಿಯ ಆಳದಲ್ಲಿ ಅಡಗಿರುವ ಚಿನ್ನವನ್ನು ಹೊರತೆಗೆದು ದೇಶದ ಸಂಪತ್ತನ್ನು ಹೆಚ್ಚಿಸುವ ಜವಾಬ್ದಾರಿ ಹೊಂದಿರುವ ನಮ್ಮ ಭಾಗದ ಹೆಮ್ಮೆಯ ಸಂಸ್ಥೆಯಾದ ಹಟ್ಟಿಗೋಲ್ಡ್ ಕಂಪನಿಯ ಗೌರವಾನ್ವಿತ ಉಪಪ್ರಧಾನ ವ್ಯವಸ್ಥಾಪಕರು, ಮಾನವ ಸಂಪನ್ಮೂಲ ವಿಭಾಗದ ಶ್ರೀಯುತ ಯಮರೂಪ ಇವರನ್ನು ವೇದಿಕೆಗೆ ಅತ್ಯಂತ ಆದರದಿಂದ ಹಾಗೂ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಒಂದೆಡೆ ಅಕ್ಕಮಹಾದೇವಿಯವರ ಆಧ್ಯಾತ್ಮಿಕ ಚಿಂತನೆ, ಇನ್ನೊಂದೆಡೆ ಮಹಿಳೆಯರು ತಮ್ಮ ಬದುಕನ್ನು ಬಂಗಾರದಂತೆ ರೂಪಿಸಿಕೊಳ್ಳಲು ನೆರವಾಗುವ ಹೊಲಿಗೆ ಯಂತ್ರಗಳ ಚಾಲನೆಯ ದಿನ. ಇಂತಹ ಮಹತ್ವದ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಆಗಮಿಸಿರುವ ಶ್ರೀಯುತ ಯಮರೂಪ ಸರ್ ಇವರಿಗೆ ತುಂಬ ಹೃದಯದ ಸ್ವಾಗತ. ಈಗ ನಮ್ಮ ಕಾರ್ಯಕ್ರಮದ ಸೌಂದರ್ಯ ಹಾಗೂ ಗೌರವವನ್ನು ಮತ್ತಷ್ಟು ಹೆಚ್ಚಿಸುವ ನಮ್ಮ ನಡುವೆ ಉಪಸ್ಥಿತರಿರುವ ಇನ್ನೋರ್ವ ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುವ ಸಮಯ. ನಮ್ಮ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಶ್ರೀಯುತ ವಿಜಯಕುಮಾರ್ ಶೆಟ್ಟಿ ಇವರನ್ನು ಹಟ್ಟಿ ಚಿನ್ನದ ಗಣಿ ಕಂಪನಿಯ ತಾಂತ್ರಿಕ ವಿಭಾಗದ ಉಪಪ್ರಧಾನ ವ್ಯವಸ್ಥಾಪಕರಾಗಿ ಅಪಾರ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಅಲಂಕರಿಸಬೇಕಾಗಿ ವಿನಂತಿ. ನಿಮಗೂ ನಮ್ಮ ಇಂದಿನ ಮತ್ತೋರ್ವ ಮುಖ್ಯ ಅತಿಥಿ ವೇದಿಕೆಗೆ ಆಹ್ವಾನಿಸುವ ಸಮಯ. ನಮ್ಮ ಸಂಘ ಹಾಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಹಾಗೂ ಗೌರವದೊಂದಿಗೆ ಉಪವ್ಯವಸ್ಥಾಪಕರು ವಿಭಾಗದ ವಿಶ್ವನಾಥ್ ನಾಯಕ್ ಸರ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಿಮ್ಮ ಮಾರ್ಗದರ್ಶನ ಮತ್ತು ಉಪಸ್ಥಿತಿ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳಸವಿಟ್ಟಂತೆ. ಮುಂದಿನದಾಗಿ ನಾರಿ ಶಕ್ತಿಯ ಸಾಕಾರ ರೂಪದಂತೆ ಚಿನ್ನದ ಗಣಿ ಕಂಪನಿಯ ಸಾವಿರಾರು ಕಾರ್ಮಿಕರ, ಭಗಿನಿಯರ ಮತ್ತು ಶ್ರಮಿಕ ವರ್ಗದ ಧ್ವನಿಯಾಗಿ ನಿಂತಿರುವ ಹೆಮ್ಮೆಯ ಮಹಿಳಾ ಕಾರ್ಮಿಕ ಮುಖಂಡರಾದ ಶ್ರೀಮತಿ ಪೆಂಚಲಮ್ಮ ಇವರನ್ನು ವೇದಿಕೆಗೆ ಅತ್ಯಂತ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಮಹಿಳೆಯರ ಹಕ್ಕುಗಳಿಗಾಗಿ, ಅವರ ಕಲ್ಯಾಣಕ್ಕಾಗಿ ಮತ್ತು ಶ್ರಮಿಕರ ವರ್ಗದ ಏಳಿಗೆಗಾಗಿ ಹೋರಾಡುತ್ತಾ ಬಂದಿರುವ ಇವರು ಇವತ್ತು ನಮ್ಮ ಮಹಿಳಾ ಗ್ರಾಮೀಣ ಭಾಗದ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಈ ಹೊಲಿಗೆ ತಂತ್ರಗಳ ಚಾಲನಾ ದಿನಕ್ಕೆ ಮುಖ್ಯ ಪ್ರೇರಣೆಯಾಗಿ ಆಗಮಿಸಿದ್ದಾರೆ. ವೇದಿಕೆಗೆ ಜೋರಾದ ಚಪ್ಪಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ತಮಗೆ ತುಂಬ ಹೃದಯದ ಹಾರ್ದಿಕ ಸ್ವಾಗತ ಮೇಡಮ್. ಮುಂದಿನದಾಗಿ ನಮ್ಮ ಇಂದಿನ ಈ ಅಪೂರ್ವ ಸಮಾರಂಭದ ವೇದಿಕೆಯನ್ನು ಮತ್ತೊಬ್ಬ ಜನಪ್ರಿಯ ಮುಖಂಡರಾದ ಶ್ರೀ ಕುಪ್ಪಣ್ಣ ಸರ್ ಇವರನ್ನು ಅತ್ಯಂತ ಸೌಹಾರ್ದಯುತವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸಾರ್ವಜನಿಕರ ಕಷ್ಟ ಸುಖಗಳಿಗೆ ಸದಾ ಸ್ಪಂದಿಸುತ್ತಾ ನಮ್ಮ ಭಾಗದ ಅಭಿವೃದ್ಧಿಗಾಗಿ ಮತ್ತು ಇಂತಹ ಒಳ್ಳೆಯ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸದಾ ಬೆನ್ನೆಲುಬಾಗಿ ನಿಲ್ಲುವ ಜನರಾಗಿ ಮುಖಂಡರಾದ ಶ್ರೀಯುತ ಕುಪ್ಪಣ್ಣ ಅವರಿಗೆ ಮುಂದಿನದಾಗಿ ಇವತ್ತಿನ ನಮ್ಮ ಈ ಮಹತ್ವದ ಸಮಾರಂಭದ ವೇದಿಕೆಗೆ ಮತ್ತೊಬ್ಬರು ಗೌರವಾನ್ವಿತ ಗಣ್ಯರನ್ನು ಬರಮಾಡಿಕೊಳ್ಳುವ ಸಮಯ. ನಮ್ಮ ಭಾಗದ ಪ್ರಮುಖರು, ಸಾಮಾಜಿಕ ಚಿಂತಕರು ಹಾಗೂ ಸದಾ ಸಮಾಜದ ಹಿತವನ್ನು ಬಯಸುವ ಗೌರವಾನ್ವಿತ ಶ್ರೀಯುತ ವಿಜಯ್ ಸೌಕರ್ ಅವರನ್ನು, ಇವರು ಬಸವ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ವಿಜಯ್ ಸೌಕರ್ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಮ್ಮ ಸಂಘದ ಸಂಸ್ಥೆಯ ಯಾವುದೇ ಒಳ್ಳೆಯ ಕೆಲಸಗಳಿಗೂ ತಮ್ಮ ಅಮೂಲ್ಯವಾದ ಸಲಹೆ ಸಹಕಾರ ನೀಡುತ್ತಾ ಇವತ್ತಿನ ಈ ಅಕ್ಕಮಹಾದೇವಿ ಮೂರ್ತಿ ಸ್ಥಾಪನೆ ಹಾಗೂ ಮಹಿಳೆಯರ ಹೊಲಿಗೆ ತಂತ್ರಗಳ ಚಾಲನಾ ದಿನಕ್ಕೆ ಸಾಕ್ಷಿಯಾಗಲು ಆಗಮಿಸಿರುವ ಶ್ರೀಯುತ ವಿಜಯ್ ಸೌಕರ್ ಸರ್ ಇವರಿಗೆ ತುಂಬ ಹೃದಯದ ಸ್ವಾಗತ. ಈ ಇಡೀ ಜಂಟಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಸಂಘದ ಪ್ರಮುಖರಾದ ಹಾಗೂ ಗೌರವಾನ್ವಿತರಾದ ಶ್ರೀಮತಿ ಅನ್ನಪೂರ್ಣ ಹೊಗರ್ನಾಳ್ ಅವರನ್ನು ತುಂಬ ಹೃದಯದಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈಗ ನಮ್ಮ ವೇದಿಕೆ ಒಂದೆಡೆ ಅಕ್ಕನ ಭಕ್ತಿ, ಇನ್ನೊಂದೆಡೆ ನಾರಿ ಶಕ್ತಿಯ ಚೇತನದಂತೆ ಕಂಗೊಳಿಸುತ್ತಿದೆ. ವೇದಿಕೆಯ ಮೇಲಿರುವ ಎಲ್ಲ ಮಹಿಳೆಯರಿಗೂ ಮತ್ತೊಮ್ಮೆ ಆದರದ ನಮಸ್ಕಾರಗಳು.
ಶ್ರೀಯುತ ಯಮರೂಪ ಸರ್ ಅವರಿಗೆ ಲಿಂಗನಗೌಡ ಪಾಟೀಲ್ ರವರು ಗೌರವ ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿ. ಸಭಿಕರು ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು ಸರ್. ಹಾಗೆ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಹಟ್ಟಿಗೋಲ್ಡ್ಮನ್ ಕಂಪನಿಯ ಗೌರವಾನ್ವಿತ ಶ್ರೀಯುತ ವಿಜಯ್ ಕುಮಾರ್ ಶೆಟ್ಟಿ ಸರ್ ಇವರಿಗೆ ಚಂದ್ರಕಾಂತ್ ಶೆಟ್ಟಿರವರು ಗೌರವ ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಈ ಸಭೆಯ ಮತ್ತೋರ್ವ ಮುಖ್ಯ ಅತಿಥಿಯಾದಂತಹ ಹಟ್ಟಿಗೋಲ್ಡ್ಮನ್ ಕಂಪನಿಯ ಶ್ರೀಯುತ ವಿಶ್ವನಾಥ್ ಸರ್ ಇವರಿಗೆ ಶಂಕರಗೌಡ ಪಾಟೀಲ್ ರವರು ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಮುಂದಿನದಾಗಿ ಶ್ರಮಿಕ ಮಹಿಳೆಯರ ಹೆಮ್ಮೆಯ ಧ್ವನಿಯಾಗಿರುವ ಮಹಿಳಾ ಕಾರ್ಮಿಕ ಮುಖಂಡರಾದ ಶ್ರೀಮತಿ ಪೆಂಚಲಮ್ಮರವರಿಗೆ ಸಂಘದ ವತಿಯಿಂದ ಗೌರವ ಸನ್ಮಾನವನ್ನು ಶ್ರೀಮತಿ ವಿಶಾಲಾಕ್ಷಿ ಅವರು ನೆರವೇರಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಇನ್ನೋರ್ವ ಕಾರ್ಮಿಕ ಮುಖಂಡರಾದ ಶ್ರೀಯುತ ಕುಪ್ಪಣ್ಣರವರಿಗೆ ಪರಶುರಾಮರವರು ಬಂದು ಸನ್ಮಾನ ನೆರವೇರಿಸಬೇಕಾಗಿ ವಿನಂತಿ. ಸಭೆಯ ಇನ್ನೋರ್ವ ಗಣ್ಯರಾದಂತಹ ವಿಜಯ್ ಸಾವ್ಕರ್ ಸರ್ ಇವರಿಗೆ ಪರಶುರಾಮ್ ರವರು ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ನಮ್ಮ ಈ ಸಭೆಯ ಮತ್ತೋರ್ವ ಗಣ್ಯರಾದಂತಹ ಚಂದ್ರಕಾಂತ್ ಶೆಟ್ಟಿ ಸರ್ ಇವರಿಗೆ ಅಮರೇಶ್ ಟೇಲರ್ ಅವರು ಬಂದು ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿ. ಈ ಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಅನ್ನಪೂರ್ಣ ಹೊಗನರವರಿಗೆ ಬಂಟ್ನೂರ ಅಂಡಿಯವರು ಬಂದು ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಹಟ್ಟಿ ಕ್ಯಾಂಪ್ ಅಕ್ಕ ಮಹಾದೇವಿ ಮೋಕ್ಷ ಸಮಿತಿ ಸಂಘಕ್ಕೆ ಹಟ್ಟಿ ಚಿನ್ನದಗಣಿ ಕಂಪನಿ ವತಿಯಿಂದ 15 ಹೊಲಿಗೆ ಯಂತ್ರಗಳ ವಿತರಣೆ, ಮಹಿಳೆಯರ ಸ್ವಾವಲಂಬನೆಗೆ ಮತ್ತೊಂದು ಹೆಜ್ಜೆ. ಹಟ್ಟಿ ಕ್ಯಾಂಪ್ ಅಕ್ಕ ಮಹಾದೇವಿ ಮೋಕ್ಷ ಸಮಿತಿ ಸಂಘ ಹಟ್ಟಿ ಕ್ಯಾಂಪ್ ವತಿಯಿಂದ ಹೊಲಿಗೆ ಯಂತ್ರಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷರಾದ ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಶ್ರೀಮತಿ ಹೇಮಾ ಅನಿಲ್ ಕುಮಾರ್ ಅವರು ನಿರೂಪಿಸಿದರು. ಹಟ್ಟಿ ಚಿನ್ನದಗಣಿ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆಯ ಅಂಗವಾಗಿ ಅಕ್ಕ ಮಹಾದೇವಿ ಮೋಕ್ಷ ಸಮಿತಿ ಸಂಘದ ಮಹಿಳೆಯರಿಗೆ 15 ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಮಹಿಳೆಯರು ಸ್ವಯಂ ಉದ್ಯೋಗ ಆರಂಭಿಸಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ.
ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಯಮನೂರಪ್ಪ, ಮುಖ್ಯ ಉಪವ್ಯವಸ್ಥಾಪಕರು, ಹೆಚ್ಆರ್ ವಿಭಾಗ, ಹಟ್ಟಿ ಚಿನ್ನದ ಗಣಿ, ಹೊಲಿಗೆ ಯಂತ್ರಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಮಹಿಳೆಯರು ಕೌಶಲ್ಯವನ್ನು ಬೆಳೆಸಿಕೊಂಡು ಸ್ವಂತ ಉದ್ಯೋಗದ ಮೂಲಕ ಕುಟುಂಬದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದು ಅವರು ಕರೆ ನೀಡಿದರು. ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಇಂತಹ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು. ವೇದಿಕೆಯಲ್ಲಿ ಕಂಪನಿಯ ವಿಜಯಕುಮಾರ ಶೆಟ್ಟಿ, ಮುಖ್ಯ ಉಪವ್ಯವಸ್ಥಾಪಕರು, ಇಂಜಿನಿಯರಿಂಗ್ ವಿಭಾಗ, ವಿಶ್ವನಾಥ್, ಉಪವ್ಯವಸ್ಥಾಪಕರು, ಹೆಚ್ಆರ್ ವಿಭಾಗ ಉಪಸ್ಥಿತರಿದ್ದರು. ಅತಿಥಿಗಳಾಗಿ ಶ್ರೀಮತಿ ಪೆಂಚಲಮ್ಮ, ಮಹಿಳಾ ಕಾರ್ಮಿಕ ಮುಖಂಡರು, ಎಚ್ಜಿಎಂ ಹಟ್ಟಿ, ಶ್ರೀಯುತ ಕುಪ್ಪಣ್ಣ, ಕಾರ್ಮಿಕ ಮುಖಂಡರು, ಎಚ್ಜಿಎಂ ಹಟ್ಟಿ, ಶ್ರೀಯುತ ವಿಜಯಕುಮಾರ, ಬಸವ ಸೇವಾ ಸಮಿತಿ ಅಧ್ಯಕ್ಷರು, ಶ್ರೀಯುತ ಚಂದ್ರಕಾಂತ ಶೆಟ್ಟಿ ಹಾಗೂ ಜಂಟಿ ಸಭೆಯ ಅಧ್ಯಕ್ಷರಾದ ಶ್ರೀಮತಿ ಅನ್ನಪೂರ್ಣ ಹೋಗರ್ನಲ್ ಸೇರಿದಂತೆ ಗಣ್ಯರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಅಕ್ಕಮಹಾದೇವಿ ಮೋಕ್ಷ ಸಮಿತಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು, ಹಟ್ಟಿ ಚಿನ್ನದ ಗಣಿ ಕಂಪನಿಯ ಈ ಮಹಿಳಾ ಸಬಲೀಕರಣದ ಕಾರ್ಯಕ್ರಮವನ್ನು ಸ್ವಾಗತಿಸಿದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಈಗ ನಮ್ಮ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದಂತಹ ಹಟ್ಟಿ ಗೋಲ್ಡ್ಮನ್ ಕಂಪನಿಯ ಗೌರವಾನ್ವಿತ ಉಪಪ್ರಧಾನ ವ್ಯವಸ್ಥಾಪಕರು ಆದ ಶ್ರೀಯುತ ಯಮರೂಪರವರು ನಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ಅಮೂಲ್ಯವಾದ ಹಿತನುಡಿಗಳನ್ನಾಡಬೇಕಾಗಿ ವಿನಂತಿ. ಕಂಡ ವಿಶ್ವಗುರು, ಸಾಮಾಜಿಕ ಕ್ರಾಂತಿಯ ಹರಿಕಾರ, ಸಮಾಜದಲ್ಲಿ ಮೇಲು ಕೀಳು ಅಂತ ಇರ್ತಕ್ಕಂಥ 12ನೇ ಶತಮಾನದಲ್ಲಿ ಎಲ್ಲರಿಗೆ ಸಮಾನತೆಯನ್ನು ಸಾರಿದಂತಹ ಮಹಾನ್ ಜ್ಞಾನಿ ಅಣ್ಣ ಬಸವಣ್ಣನವರ ಪಾದಚರಣಗಳಿಗೆ ನಮಸ್ಕರಿಸುತ್ತಾ, ಇವತ್ತು ನಾವು 22ನೇ ಶತಮಾನದಲ್ಲಿದ್ದೇವೆ. ಅಂದರೆ ಬಹುಶಃ 10 ಶತಮಾನಗಳ ಹಿಂದೆ ಇವತ್ತು ನಾವೆಲ್ಲ ಕುಂತ್ಕೊಂಡು ಮಾತಾಡೋದು, ನಾವೆಲ್ಲ ಕಾರ್ಯಕ್ರಮ ಮಾಡೋದು, ಎಲ್ಲರೂ ಭೇದ ಭಾವದಿಂದ ನಾವು ಬೇರೆಯೋದು. ಆದರೆ 12ನೇ ಶತಮಾನದ ಚಿತ್ರಣವೇ ಬೇರೆ. ಒಂದು ಒಳ್ಳೆಯ ಸ್ಥಿತಿವಂತ ರಾಜರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಾಮಾನ್ಯ ಜನರಿಗೋಸ್ಕರ ತಮ್ಮ ಬದುಕನ್ನೇ ತ್ಯಾಗ ಮಾಡಿ ಸಮಾಜದಲ್ಲಿ ಸಮಾನತೆ ಬೇಕು, ಯಾಕಂದರೆ ಅವ್ರು ಕಂಡುಕೊಂಡ್ರೆ ಅವರು ಇಲ್ಲ ನನಗೆ ಇದ್ದಂಥ ಸೌಲಭ್ಯಗಳಾಗಲಿ ಅಥವಾ ಬೇರೆಯವರಿಗೆ ಯಾಕೆ ಭಿನ್ನ, ಇದು ಆಗಬಾರ್ದು ಅನ್ನೋದಕ್ಕೋಸ್ಕರ ಅವರು ಸಮಾಜವನ್ನು ತೊರೆದು ಸಮಾಜದ ಒಂದು ಸಂಕೋಲೆಯಿಂದ, ಯಾಕಂದರೆ ಆ ಶತಮಾನದಲ್ಲಿ ನೋಡಿ ಆಗಾಗಲೇ ಹೇಳಿದಾಗ ಇವತ್ತು ಇನ್ನೊಂದು ಮುಖ್ಯವಾಗಿ ಇವತ್ತೇನು ನಾವು ಪ್ರಾರಂಭ ಮಾಡ್ತಾರೆ ಅಕ್ಕ ಮಹಾದೇವಿಯವರು ಕೂಡ ತಮ್ಮ ಒಂದು ಜೀವನವನ್ನು, ಲೌಕಿಕ ಜೀವನವನ್ನು ತ್ಯಜಿಸಿ ಚನ್ನಮಲ್ಲಿಕಾರ್ಜುನನ ಒಬ್ಬ ಪತಿ ಅಂತೇಳಿ ಅವಾಗೆಲ್ಲ ಆಡ್ತಾಯಿದ್ರು. ಅದನ್ನೆಲ್ಲ ಸ್ವೀಕಾರ ಮಾಡಿ ಅವರು ಒಂದು ತ್ಯಾಗವನ್ನು ಮಾಡಿ ಸಮಾಜಕ್ಕೆ ಅವರದೇ ಆದಂಥ ಅನೇಕ ವಚನಗಳನ್ನು ನೀಡಿದ್ದಾರೆ. ಈಗಾಗಲೇ ಹೇಳಿದಾಗೆ ಕೇವಲ ಒಂದು ಜಾತಿ ಹೇಳ್ಬೋದು, ಆದರೆ ಸ್ಥಾಪಕರು ಅಣ್ಣ ಬಸವಣ್ಣ ಇದ್ದರೂ ಕೂಡ ಆ ಒಂದು ಅನುಭವ ಮಂಟಪದಲ್ಲಿ ಇವತ್ತೇನು ಕರಿತೀವಿ ನಾವೇನು ಸಂಸತ್ ಅಂತ, ಅದು 12ನೇ ಶತಮಾನದಲ್ಲಿ ಉದಯ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಆ ಒಂದು ಸಂಸತ್ನ ಎಲ್ಲ ಜನಾಂಗ ವೃತ್ತಿ ಆಧಾರಿತವಾಗಿ ಕಮ್ಮಾರ, ಚೆಮ್ಮಾರ, ಹೊಲಿಗೆ ಎಲ್ಲ ಜನದ ವೃತ್ತಿಗೆ ಅವರು ವೃತ್ತಿ ಗೌರವ ಕೊಡ್ತಾ ಇದ್ರು. ಅವರು ವೃತ್ತಿಗೆ ಯಾರು ಮೇಲಲ್ಲ ಕೀಳಲ್ಲ. ಇವತ್ತು ನಾವು ಅಂತೀವಿ ಕಾಯಕವೇ ಕೈಲಾಸ. ಇದು ಎಲ್ಲಿಂದ ಬಂತು? ಅಣ್ಣ ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನೋಡಿ ಫಸ್ಟ್ ಕಾಯಕ ಎಲ್ಲಿದೆ ಅಲ್ಲಿ ಕೈಲಾಸ. ದೇವರನ್ನು ಹುಡುಕಂತ ಹೋಗಬೇಡಿ ಅಂತೇಳಿ ಅವತ್ತು ಕೂಡ ಅಣ್ಣ ಬಸವಣ್ಣವ್ರು ಹೇಳಿದರು, ಉಳ್ಳುವರು ಶಿವಾಲಯ ಕಟ್ಟವರಯ್ಯ, ನಾನು ಏನು ಮಾಡಲಿ, ಎನ್ನ ದೇಹವೇ ದೇಗುಲವಯ್ಯ, ಎನ್ನ ಶಿರವೇ ಕಳಸವಯ್ಯ. ಅವ್ರು ಹೇಳಿದರು, ನೀವು ಹೋಗಿ ಅಲ್ಲಿ ಹೋಗಿ ನೀನು ಇವತ್ತು ನೋಡ್ತೀವಿ ಆಡಂಬರದಿಂದ ಕೋಟ್ಯಾನು ಕೋಟಿಗಟ್ಟಲಿರ್ತಕ್ಕಂಥ ಕಿರೀಟವನ್ನು ಕೊಡ್ತಾರೆ ದೇವರಿಗೆ. ಅದು ಅವರ ಅನುಭವ, ಅವರ ಉಳ್ಳವರ ಒಂದು ಶಕ್ತಿ. ಆದರೆ ನೀನೊಬ್ಬ ಸಾಮಾನ್ಯ ವ್ಯಕ್ತಿ, ಅವರಿಗೆ ಒಂದು ದೇಹದ ಒಂದು ವಿನಮ್ರದಿಂದ ದೇವರನ್ನು ಬೇಡಿಕೊಂಡ್ರೆ ಖಂಡಿತ ನಿನಗೆ ಒಂದು ದೇವರ ಒಂದು ಕೃಪೆ ಸಿಗುತ್ತೆ ಅಂತ ಹೇಳಿರ್ತಕ್ಕಂಥವ್ರು. ಅಂದರೆ ಸಾಮಾನ್ಯ ಜನಕ್ಕೆ ನೀವು ಎಲ್ಲಿ ಇದಿರ್ತಾರೆ ಅಂಥ ಒಂದು ಹಿತಚಿಂತನೆಯಿಂದ ಇವತ್ತು ಸಮಾಜದಲ್ಲಿ ಪ್ರಸ್ತುತ ಇವತ್ತು 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಬಸವಣ್ಣನವರು ಇವತ್ತು 22ನೇ ಶತಮಾನಕ್ಕೂ ಅವರ ಒಂದು ವೈಚಾರಿಕತೆಗಳು, ಅವರ ತತ್ವಗಳು, ಆದರ್ಶಗಳು ಇನ್ನೂ ಜೀವಂತ ಇದಾವಂದ್ರೆ ಅದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ, ಯಾಕಂದರೆ ವ್ಯಕ್ತಿ ಮರೆಯಾಗಬಹುದು, ಆದರೆ ಅವರ ತತ್ವಗಳು ಇವತ್ತು ಕೂಡ ಮರೆಯಾಗಿಲ್ಲ. ಹಾಗಾಗಿ ಇವತ್ತು ವಿಶ್ವದಲ್ಲಿ ಎಲ್ಲ ಕಡೆ ಕೂಡ ಅಣ್ಣ ಬಸವಣ್ಣನವರ ಒಂದು ಚಿಂತನೆಗಳು ಇವತ್ತು ಕೂಡ ಅನೇಕ ಇನ್ನೂ ರಿಸರ್ಚ್ ಆಗ್ತಾ ಇದೆ ಅದರ ಮೇಲೆ. ಇವತ್ತು ನಾವಲ್ಲಿ ಇನ್ನೂ ಮುಗಿದಿಲ್ಲ, ಇನ್ನೂ ಅನೇಕ ಕೊಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಏನಿದಾವಲ್ಲ ಇವತ್ತು ಕೂಡ ನಾವು ಅನುಷ್ಠಾನ ಮಾಡೋಕ್ಕಾಗಿಲ್ಲ. ಅವರ ಒಂದು ವೈಚಾರಿಕತೆ ಸುಮಾರು 10 ಶತಮಾನಗಳ ಹಿಂದಿಂದ ಮುನ್ನಾಲೋಚನೆ ಇತ್ತು ಅವರಿಗೆ. ನಾವು ಇವತ್ತೇನು ಹೇಳ್ಬೋದು, ಭಾಳಷ್ಟು ನಾವೆಲ್ಲ ಎಜುಕೇಟ್ ಆಗಿ ಹೇಳ್ಬೋದು, ಆದರೆ ಅವತ್ತ ಒಂದು ಅನುಭವದ ಮೇಲೆ ಇರತಕ್ಕಂಥ ಅನುಭವ ಇವತ್ತು ನಾವು
ಅದೇ ರೀತಿಯಾಗಿ ಈಗ ಇನ್ನೊಂದು ಇವತ್ತು ಹೇಳಿದ್ರಲ್ಲ, ಒಂದು ಇತಿಹಾಸ ಸೃಷ್ಟಿ ಆಗ್ತಾ ಇದೆ. ನಾನು ಅಕ್ಕನ ಬಳಗದಂಥ ಅನ್ನಪೂರ್ಣಮ್ಮ ಮೇಡಮ್ ಅವರು ಪದೇ ಪದೇ ನಮ್ಮ ಆಫೀಸಿಗೆ ಬಂದಾಗ ಹೇಳ್ತಾರೆ, ಒಂದು ಪ್ರಾರಂಭದಲ್ಲಿ ತುಂಬ ಅವರು ಅನೇಕ ಬೇಜಾರುಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ನಾನು ಕಂಡುಕೊಂಡ ಹಾಗೆ. ಯಾಕೆಂದರೆ ಏನು ಕೆಲಸಗಳ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಕೆಲಸ ಬಿಟ್ಟು ಎಲ್ಲರದ್ದು ಸಲುವಾಗಿ ಅವ್ರು ತಮ್ಮ ಸಲುವಾಗಿ ಏನು ಮಾಡ್ತಾ ಇಲ್ಲ. ಅವರು ಒಂದು ವೇಳೆ ತಮ್ಮ ಸಲುವಾಗಿ ಅಂದರೆ ವೈಯಕ್ತಿಕ ಕೆಲಸಗಳನ್ನು ಈಸಿಯಾಗಿ ಮಾಡ್ಕೋಬೋದು, ಆದರೆ ಸಮುದಾಯದ ಸಲುವಾಗಿ ಸಾಮೂಹಿಕವಾಗಿ ಮಾಡೋಂಥ ಸಂದರ್ಭ ಬಂದಾಗ ಅಲ್ಲಿ ತ್ಯಾಗ ಬೇಕಾಗತ್ತೆ. ಹಾಗಾಗಿ ಇದು ಇವತ್ತು ಒಂದು ಇತಿಹಾಸ, ಖಂಡಿತ ಇದು ಒಂದು ಇತಿಹಾಸ ಸೃಷ್ಟಿಯಾಗತ್ತೆ. ಈಗಂದ್ರೆ ಪ್ರಾರಂಭದಲ್ಲಿ ಸ್ವಲ್ಪ ಇರ್ಬೋದು, ಸಣ್ಣದೇ ಇರ್ಬೋದು, ಆದರೆ ಇದು ಒಂದು ಪ್ರಾರಂಭ ಆಯಿತು, ಇದಕ್ಕೊಂದು ಚಾಲನೆ ಸಿಕ್ತು, ಇದರದೇ ಆದಂಥ ಅಭಿವೃದ್ಧಿ ಆದಾಗ ಅವಾಗ ಎಲ್ಲರೂ ಬರ್ತಾರೆ, ಎಲ್ಲರೂ ಅದಕ್ಕೆ 108 ಅವಾಗ ಆಲೋಚನೆ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಅವರು ಸೌಲಭ್ಯ ಕೇಳ್ತಾರೆ. ಅದು ಒಂದು ಸಮಾಜದ ಒಂದು ಇವತ್ತಿನ ಸ್ಥಿತಿ ಅದು. ಹಾಗಾಗಿ ಅದರ ಬಗ್ಗೆ ಮುಂದೆ, ಯಾಕಂದ್ರೆ ಪ್ರಾರಂಭ ನಮ್ಮ ಕೈಯಲ್ಲಿದೆ, ಅದರ ಮುಂದೆ ಬೆಳವಣಿಗೆ, ಅದೆಲ್ಲ ಪರಿಸ್ಥಿತಿ ಮತ್ತು ಎಲ್ಲರ ಒಂದು ಸಹಕಾರದಲ್ಲಿ ಖಂಡಿತ ಈ ವಿಷಯವಾಗಿ ನಾನು ಆವಾಗ ಮೇಡಮ್ ಅವ್ರಿಗೆ ಹೇಳ್ತಾ ಇರ್ತೀನಿ, ಮೇಡಮ್ ಖಂಡಿತವಾಗಿ ಇದಕ್ಕೊಂದು ಒಳ್ಳೆಯ ಉಜ್ವಲವಾದಂಥ ಒಂದು ಭವಿಷ್ಯ ಇದೆ. ಯಾಕಂದರೆ ಈಗ ನೀವು ಇವತ್ತೊಂದು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಒಂದು ಕಲಿಕೆ ಯಾವ ರೀತಿ ಕೇವಲ ಒಂದು ಪ್ರಾರಂಭ ಅದಾದಮೇಲೆ ಆಲೋಚನೆಗಳು ಭಾಳಷ್ಟು ಬರ್ತಾವೆ, ಬೇರೆ ಬೇರೆ ಏನಾದರೂ ಚಟುವಟಿಕೆ, ಕೇವಲ ಹೊಲಿಗೆ ಯಂತ್ರಲ್ಲ, ಬೇರೆ ಬೇರೆ ಚಟುವಟಿಕೆ ತುಂಬ ಇತ್ತೀಚೆಗೆ ಭಾಳಷ್ಟು ಚಟುವಟಿಕೆಗಳು ನಮ್ಮ ಸಮಾಜಕ್ಕೆ ಅನುಕೂಲಕ್ಕಾಗಂಥ ಒಂದು ಬೇರೆ ಬೇರೆ ಚಟುವಟಿಕೆ ಇದೆ. ಆ ಚಟುವಟಿಕೆಗಳನ್ನು ಕೂಡ ಮರ್ಜ್ ಮಾಡ್ಕೊಂಡು ಹೋದ್ರೆ ಖಂಡಿತ ನಮ್ಮ ಕಡೆಯಿಂದ, ಯಾಕಂದ್ರೆ ತಾವು ಒಂದು ಎಕ್ಸ್ಪೆಕ್ಟೆಡ್ ಅಂದರೆ ಅವರು ಒಂದು ನಿರೀಕ್ಷೆ ಮಾಡಿದಷ್ಟು ಪ್ರಮಾಣದಲ್ಲಿ ಸಹಾಯ ಮಾಡೋದು ಆಗದೇ ಇದ್ದರೂ ಕೂಡ ನಮ್ಮ ಸಹಕಾರ ಖಂಡಿತ ಸಣ್ಣ ಪ್ರಮಾಣದಲ್ಲಿ ಆದರೂ ಕೂಡ ಒಂದು ಅಳಿಲು ಸೇವೆ ಅಂತ ಏನು ಹೇಳ್ತೀವಲ್ಲ, ಕೊನೆಗೆ ಅದಾದರೂ ನಮ್ಮ ಹತ್ತಿರ ತಮ್ಮ ಜೊತೆ ಇರ್ತದೆ. ತಮ್ಮ ಜೊತೆ ಯಾವಾಗಲೂ ಈ ಆ್ಯಕ್ಟಿವಿಟೀಸ್ಗೆ ವಿಶೇಷವಾಗಿ ಈಗಾಗಲೇ ನಮ್ಮ ಸಾಹುಕಾರವರು ಹೇಳಿದ್ರು, ಇಲ್ಲ ಸರ್ ಒಂದು ನಾವು ಮುಂದಿನ ದಿನಗಳಲ್ಲಿ ಒಂದು ಹೆಣ್ಮಕ್ಳದ್ದು ಒಂದು ಸಮಾವೇಶ ಖಂಡಿತ ಮಾಡಿ. ಯಾಕಂದ್ರೆ ಅದು ಸಮಾವೇಶ ಅಂತ ಬರೋದು, ಒಂದು ಫಂಕ್ಷನ್ ಮಾಡೋದು ಬೇಡ, ಒಂದು ಹೆಣ್ಮಕ್ಳಿಗಾಗಿರ್ತಕ್ಕಂಥ ಒಂದು ಸಂದೇಶ ಇರಲಿ. ಆ ಸಂದೇಶಕ್ಕೆ ಖಂಡಿತ ನಮ್ಮ ಕಡೆಯಿಂದ ನೀವು ಸಂದೇಶ ಅಂತ ಬಂದಾಗ ಮಾತ್ರ ನಾವು ಅದಕ್ಕೆ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ. ಆದರೆ ಒಂದು ಯಾವುದೋ ಸೀಮಿತವಾಗಿ ಒಂದು ಸಾಮಾಜಿಕ ಕಾರ್ಯಕ್ರಮ ಅಂತಂದ್ರೆ ನಾವು ಮಾತ್ರ ಸಹಾಯ ಮಾಡೋಕ್ಕಿದೆ, ಅದರ ಒಂದು ಲಿಮಿಟೆಡ್ ಮಾಡೋಕ್ಕೆ ಹೋಗಬೇಡಿ, ಅದಕ್ಕೆ ನಮ್ಮದು ಒಂದು ಖಂಡಿತ ಇರ್ತಂತಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನು ಕರೆಸಿ ಸನ್ಮಾನಿಸಿ ನಮ್ಗೆ ಇನ್ನೊಂದಿಷ್ಟು ಭಾರ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾ ಹೇಳಿದೆ ಮೇಡಮ್, ಇದು ಸಿಂಪಲ್ ಸರಳವಾಗಿರಲಿ, ಮತ್ತು ನಮ್ಮನ್ನು ಕಾಯ್ದು ಯಾಕೆ ನಿಮ್ಮ ಕಾರ್ಯಕ್ರಮಕ್ಕೆ ವಿಳಂಬ ಮಾಡ್ಕೋಬೇಡಿ, ದಯವಿಟ್ಟು ನಿಮ್ಮ ಚಾಲನೆ ಕೊಡಿ ಅಂದ್ರೆ. ಆದರೆ ನಮ್ಮ ಮೇಡಮ್ ಅವರು, ಅನ್ನಪೂರ್ಣ ಮೇಡಮ್ ಅವರು, ಇಲ್ಲ ಸರ್ ಖಂಡಿತವಾಗಿ ನೀವು ಬರಬೇಕು, ಅರ್ಧ ತಾಸು ತೊಂದರೆ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಹೇಳಿದಕ್ಕೋಸ್ಕರ ಏನಂದ್ರೆ ನಮ್ದೇನು ಬಿಡುವಲ್ಲ, ಇದು ನಮ್ಮದು ಒಂದು ಕಾರ್ಯಕ್ರಮ ಅಷ್ಟೇ. ಇದು ನಾವು ನಮ್ಮದೇನಿದೇನು ವಿಶೇಷ ಅಲ್ಲ, ನಾವೇನು ಬೇರೆ ವ್ಯಕ್ತಿಗಳಲ್ಲ, ಆದರೆ ನಮ್ಮದು ದಿನನಿತ್ಯದ ಚಟುವಟಿಕೆ ಇರ್ತಾವಲ್ಲ, ಆ ಒಂದಕ್ಕೋಸ್ಕರ ತಮಗೆ ವಿಳಂಬ ಆಗುತ್ತೆ ಅನ್ನೋ ಒಂದು ಉದ್ದೇಶ ಹೇಳಿದ್ವಿ. ಖಂಡಿತ ತಮ್ಮ ಒಂದು ಸ್ವಾಗತವನ್ನು ಯಾವುದೇ ಟೈಮ್ನಾಗ, ಎನಿ ಟೈಮ್ನಾಗೂ, ಸಾಯಂಕಾಲ ಟೈಮ್ನಾಗಲಿ ಬೇರೆ ಬೇರೆ ಅದರ ಜೊತೆಗೆ ನಾವು ಕೂಡ ಆಲೋಚನೆ ಮಾಡ್ತಾ ಇದ್ದೀವಿ. ನಿಮ್ಮ ಆ್ಯಕ್ಟಿವಿಟೀಸ್ ಸಲುವಾಗಿ ಬೇರೆ ಬೇರೆ ತರಬೇತಿಗಳು, ನಿಮ್ಗೆ ಅವೇರ್ನೆಸ್ ಇರ್ಬೋದು, ಡಾಕ್ಟರ್ದು ಇನ್ನೇನಾದ್ರು ಸಾಧ್ಯ ಇದೆಯಾ ನಮ್ಮ ಕಡೆಯಿಂದ ಕೂಡ ತಮ್ಮ ಒಂದು ಸಂಘದ ಮುಖ್ಯಸ್ಥರ ಜೊತೆಗೆ ಚರ್ಚೆ ಮಾಡಿ, ನಮ್ಮ ಒಬ್ಬ ಅಧಿಕಾರಿ ಇದ್ದಾರೆ, ಈಗ ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ, ಖಂಡಿತ ಯಾವಾಗಾದರೂ ಅವರೊಂದು ಗೈಡೆನ್ಸ್ ಕೇಳಿದ್ರೆ, ಮಾರ್ಗದರ್ಶನ ಕೇಳಿದ್ರೆ ಅವರಿಗೆ ಸಪೋರ್ಟ್ ಖಂಡಿತವಾಗಿ ನಾವು ಮಾಡಿ ಅಂತ ಹೇಳಿದ್ದೀನಿ. ಆ ಒಂದು ವಿಷಯವಾಗಿ ನಾವು ಯಾವತ್ತೂ ಕೂಡ ತಮ್ಮೊಟ್ಟಿಗಿರ್ತೀವಿ. ತಮ್ಮೆಲ್ಲರಿಗೂ ಶುಭವಾಗಲಿ. ಇವತ್ತಿನ ಒಂದು ಕಾರ್ಯಕ್ರಮದಿಂದ ಮುಂದೆ ಇದು ಇವತ್ತೇನು ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆಯಲ್ಲ, ಇದು ಒಂದು ವರ್ಷ ಆಗೋದ್ರಲ್ಲಿ ಇದ್ರ ಸುಮಾರು ಒಂದು 12 ಆ್ಯಕ್ಟಿವಿಟೀಸ್ಗಳಲ್ಲಿ ನಿಮಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಾಗಲಿ, ತುಂಬ ಜನ ನೀವೆಲ್ಲರೂ ಕೂಡ ಇದರಿಂದ ಅನುಕೂಲಕತೆ ಆಗಲಿ, ಮತ್ತು ಸೌಹಾರ್ದತೆ ಬರ್ತಾ ಇದೆ. ಇವತ್ತಿದೆ, ಕೆಲವಿಗೆಲ್ಲ ಸ್ಥಿತಿವಂತರಿದೆ, ಆದರೂ ಕೂಡ ಕೆಲವು ನಮ್ಮ ಒಂದು ಸಂತೋಷಕ್ಕೋಸ್ಕರ ಆದರೂ ಕೂಡ ಕೆಲವೊಂದು ಬಂದು ಚಟುವಟಿಕೆ ಮಾಡಿ ಒಂದಿಷ್ಟು ಸಮಯ ಕಳೆದು ನಮ್ಮ ಒಂದಿಷ್ಟು ಸುಖ ದುಃಖಗಳನ್ನು ಹಂಚ್ಕೊಳ್ಳಿಕ್ಕೆ ಕೂಡ ಒಂದು ವೇದಿಕೆ ಆಗುತ್ತೆ. ಇವತ್ತೆಷ್ಟೇ ನೋಡಿ ಅವರವರ ಒಳ್ಳೆಯ ವೈಭವ ಇರ್ತದೆ, ಅದರ ಮನೆಯಲ್ಲಿ ಕುಂತ್ಕೊಂಡು ಅದೇನಂದ್ರೆ ಅದನ್ನ ವೈಭವವನ್ನು ಆರೋಗ್ಯಯುತವಾಗಿ ನಾವು ನಿರ್ವಹಣೆ ಮಾಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದು ಒಂದು ವೇದಿಕೆ ತಮ್ಮೆಲ್ಲರಿಗೂ ಒಂದು ಸದಾವಕಾಶ ಆಗಲಿ ಅಂತೇಳಿ ಮತ್ತೊಮ್ಮೆ ಅಣ್ಣ ಬಸವಣ್ಣವರ ಒಂದು ಪಾದಚರಣಗಳಿಗೆ ಸ್ಮರಿಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅದ್ಭುತವಾದ ಮತ್ತು ಪ್ರೇರಣಾದಾಯಕವಾದ ಹಿತನುಡಿಗಳನ್ನು ಆಡಿದ ಶ್ರೀಯುತ ಯಮರೂಪ ಸರ್ ಇವರಿಗೆ ಇಡೀ ಸಭೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಇಂದಿನ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ವಿಜಯಕುಮಾರ್ ಶೆಟ್ಟಿ ಸರ್ ಅವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ. ಯಮರೂಪ ಸರ್ ಸವಿಸ್ತಾರಾಗಿ ಹೇಳಿದರು. ಇವತ್ತಿನ ಬಂದದ್ದು ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಸಮಾಜದಲ್ಲಿ ನೀಡಿ ಪರ್ಸನ್ಸ್ ಭಾಳ ಇರ್ತಾರೆ, ಅವ್ರಿಗೇನಾಗುತ್ತೆ ಅಂದರೆ ಒಂದು ಪ್ಲಾಟ್ಫಾರ್ಮ್ ಸಿಗಲ್ಲ ಅಪ್ರೋಚ್ ಆಗೋಕ್ಕೆ. ಈ ಅಪ್ರೋಚ್ ಆಗೋಕ್ಕೆ ಒಂದು ಮೀಡಿಯಾ ಬೇಕಾಗತ್ತೆ, ಒಂದು ಟೀಮ್ ಬೇಕಾಗತ್ತೆ. ಇದನ್ನು ಈ ಹಟ್ಟಿ ಚಿನ್ನದ ಗಣೆಯಲ್ಲಿ ಒಳ್ಳೆಯ ಸಮಾಜ ಸೇವೆಗೆ ಪಡೆದುಕೊಂಡಂಥ ನಮ್ಮ ಅಕ್ಕನ ಬಳಗದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಮನೆ ಕೆಲಸ ಬಿಟ್ಟು ಮನೆ ಕೆಲಸದ ಜೊತೆಗೆ ಒಂದು ಸಮಾಜ ಸೇವೆಗೆ ಈ ಎಲ್ಲ ಟೀಮು ಪಡ್ಕೊಂಡಿದ್ದು ಅಷ್ಟು ಈಸಿ ಅಲ್ಲ ಅದು.
ಯಾಕಂದರೆ ಆ ಸಮಯ ಹೊತ್ತಿ ಪದೇ ಪದೇ ಕಂಪ್ನಿಗೆ ಬರಬೇಕು, ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಅಪ್ರೋಚ್ ಆಗಬೇಕು, ಎಲ್ಲರಿಗೆ ಗಣ್ಯ ವ್ಯಕ್ತಿಗಳಿಗೆ ಅಪ್ರೋಚ್ ಆಗಿಬಿಟ್ಟು ಅವರಿಂದ ಪರ್ಮಿಷನ್ ತೊಗೊಂಡು ಇದೆಲ್ಲ ಇದು ಮಾಡೋದು ತುಂಬ ಕಠಿಣ. ಇದು ಮನೇಲಿ ಒಂದು ಫಂಕ್ಷನ್ ಮಾಡೋಕ್ಕಾಗಲ್ಲ. ಬಟ್ ಸಮಾಜ ಸೇವೆಗೋಸ್ಕರ ಇಷ್ಟೆಲ್ಲ ಮುಡಿಪಾಗಿಟ್ಟಿದ್ದಾರೆ ತಮ್ಮ ಇದು ಅಂತಂದರೆ ಇದು ಒಂದು ಒಳ್ಳೆಯ ಬೆಳವಣಿಗೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಅಂದರೆ ಬೇರೆ ಬೇರೆ ಇದು ಒಂದು ಹೊಲಿಗೆ ಯಂತ್ರ ಆಯಿತು, ಇನ್ನೂ ಭಾಳಷ್ಟು ಕಾರ್ಯಕ್ರಮಗಳಿದ್ದಾವೆ. ಅಂದರೆ ಅಂದರೆ ಬಡ ಮಕ್ಕಳಿಗೆ, ಬಡ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದಾವೆ ತೊಗೊಂಡು ಮತ್ತು ನಮ್ಮ ಕಂಪ್ನಿಲಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡೋಕ್ಕೆ ನಾವು ಪ್ರಪೋಸ್ ಮಾಡ್ತೀವಿ ಕಂಪ್ನಿಲಿಂದ. ಇದೇ ಥರನಾಗಿ ಮುಂದುವರ್ಸ್ಕೊಂತ ಹೋಗಲಿ ಅಂತ ಯಾವಾಗಲೂ ನಿಮ್ಮ ಬೆನ್ನೆಲುಬಾಗಿ ನಮ್ಮ ಕಂಪ್ನಿ ಹಟ್ಟಿ ಚಿನ್ನದ ಗಣಿ ಇರುತ್ತೆ ಅಂತೇಳಿ ನಾನು 4 ಮಾತು ಮುಗಿಸ್ತೇನೆ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾದಂಥ ಸನ್ಮಾನ್ಯ ಶ್ರೀ ಯಮನೂರಪ್ಪ ಸಾಹೇಬ್ರೆ ಹಾಗೂ ಶ್ರೀ ವಿಜಯಕುಮಾರ್ ಶೆಟ್ಟಿ ಸಾಹೇಬ್ರೆ ಹಾಗೂ ಶ್ರೀ ವಿಶ್ವನಾಥ್ ಸಾಹೇಬ್ರೆ ಹಾಗೂ ವೇದಿಕೆಯ ಮೇಲೆ ಉಳಿದಿದ್ದಂಥ ನನ್ನ ಸಹ ಕಾರ್ಮಿಕ ಮುಖಂಡರಾದ ಶ್ರೀ ಕುಪ್ಪಣ್ಣನವರೇ ಹಾಗೂ ಅಕ್ಕನ ಬಳಗದ ಸಂಘದ ಅಧ್ಯಕ್ಷರಾದಂಥ ಅನ್ನಪೂರ್ಣ ಮೇಡಮ್ ಅವರಿಗೆ ಹಾಗೂ ನನ್ನ ವೇದಿಕೆ ಮೇಲೆ ಮುಂಭಾಗದಲ್ಲಿ ಕುಳಿತಿರುವಂಥ ನನ್ನ ಎಲ್ಲ ಮಹಿಳಾ ಶಕ್ತಿಯರಿಗೆ ಮುಂಜಾನೆಯದ ಶುಭೋದಯಗಳು. ಇಂದಿನ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಕಾಯಕವೇ ಕೈಲಾಸ ಎಂಬ ಪದದಡಿಯಲ್ಲಿ ಮಾನ್ಯ ವ್ಯವಸ್ಥಾಪಕರು, ಉಪಪ್ರಧಾನ ವ್ಯವಸ್ಥಾಪಕರು ಅವರು ತಿಳಿಸಿದಂತೆ ಕಾಯಕವನ್ನು ನೆನೆಸುತ್ತಾ ಅದಕ್ಕೆ ಬೇಕಾದಂಥ ಸ್ಫೂರ್ತಿಯನ್ನು ತುಂಬಿಕೊಳ್ಳುತ್ತಾ ನಾವು ಮುಂದೆ ಸಾಗುವುದು ಬಹಳ ಅಗತ್ಯ ಇಂದಿನ ಸಮಾಜದಲ್ಲಿ. ಅದರಲ್ಲಿ ವಿಶೇಷವಾಗಿ ಇಂದು ಅಕ್ಕ ಮಹಾದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂಥ ದಿನ. ಇಂಥ ಮಹತ್ವ ದಿನದಲ್ಲಿ ನಮ್ಮ ಮಹಿಳೆಯರಿಗೆ ನಮ್ಮ ಕಂಪನಿ ವತಿಯಿಂದ ಸಮಾಜ ಮಹಿಳಾ ಸಬಲೀಕರಣ ಸೇವೆಯ ಸಲುವಾಗಿ ವಿತರಣೆ ಮಾಡಿದಂಥ ಹೊಲಿಗೆ ಯಂತ್ರಗಳನ್ನು ಉದ್ಘಾಟನೆ ಮಾಡುವ ಸಮಾರಂಭ. ಈ ಹೊಲಿಗೆ ಯಂತ್ರಗಳು ಯಾವ ಕಾರಣಕ್ಕಾಗಿ ವಿತರಣೆ ಮಾಡಿದೆ ಅಂದರೆ ಮಹಿಳೆಯರ ಸಬಲೀಕರಣಕ್ಕೆ ಒಂದು ಹೆಜ್ಜೆ. ಈಗ ಪ್ರಪಂಚದಲ್ಲಿ ಎಲ್ಲ ಕಡೆ ನೋಡಬಹುದು, ಪುರುಷರಿಗಿಂತ ಒಂದು ಮೇಲುಗೈ ಹೆಣ್ಣುಮಗಳು ಸಾಧಿಸಿದ್ದಾಳೆ ಎಲ್ಲ ಕ್ಷೇತ್ರಗಳಲ್ಲಿ, ಹೌದಲ್ವಾ? ಅಂಥ ಕ್ಷೇತ್ರದಲ್ಲಿ, ಅಂಥ ಪ್ರಪಂಚದಲ್ಲಿ ನಾವು ವಾಸಿಸುವಾಗ ನಮಗೆ ಅಗತ್ಯಗಳು ಪೂರೈಕೆ ಆಗುವ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಉಂಟು. ಅವನ್ನೆಲ್ಲ ಮೆಟ್ಟಿ ನಾವು ಸಮಾಜ ಸೇವೆಗೆ ನಿಲ್ಲುವಾಗ ಅದು ಬಹಳ ಪ್ರಯೋಜನಕಾರಿಯಾಗಬೇಕು. ಕೊಟ್ಟಿರುವಂಥ ವಸ್ತುಗಳು, ಯಂತ್ರಗಳು ಕೊಟ್ಟಿರುವ ಉದ್ದೇಶಕ್ಕಾಗಿ ಉಪಯೋಗಿಸಿ ಮುಂದಿನ ದಿನಗಳಲ್ಲಿ ಪ್ರಗತಿ ಪರವಾಗಿರಬೇಕಂತೇಳಿ ನನ್ನ ಒಂದು ಆಸೆ. ಇಷ್ಟಕ್ಕೆ ನಿಲ್ಲಬಾರದು. ಈ ಬೇಡಿಕೆಗಳಾಗಲಿ, ಕೇಳುವುದಾಗಲಿ, ಪಡೆದುಕೊಳ್ಳುವುದಾಗಲಿ, ಸಾಧನೆಗಳು ತೋರುವುದಲ್ಲಾಗಲಿ. ಸರ್ ಹೇಳಿದರು, ನಮ್ಮ ಕಂಪನಿ ವಿಜಯಕುಮಾರ್ ಶೆಟ್ಟಿ ಸರ್ ಹೇಳಿದರು, ಸಮಾಜಮುಖ ಸೇವೆಯಲ್ಲಿ ನಮ್ಮ ಕಂಪನಿಯು ಸದಾ ನಿಮ್ಮ ಜೊತೆ ಇರುತ್ತಂತೇಳಿ. ಕಂಪನಿಯಲ್ಲಿ ಎಲ್ಲರೂ ಕೂಡ ಮಹಿಳೆಯರಿಗೆ ಅಂತಂದರೆ ನಾವು ಈ ಬೇಡಿಕೆಗಳನ್ನು ಸಲ್ಲಿಸುವಾಗ ಅವುಗಳ ಪೂರೈಕೆಗಳಲ್ಲಿ ಹೆಚ್ಚಾಗಿ ನಮ್ಮ ಕಂಪನಿಯು ಸಹಕರಿಸುತ್ತೆ ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಸಮಾಜಮುಖಿ ಸೇವೆಯಲ್ಲಿ ಕೂಡ ಮಹಿಳೆಯರ ಪ್ರಗತಿಪರ ಕಾರ್ಯಗಳು ಸಹ ನಡೆಯಬೇಕು. ಈಗಾಗಲೇ ಅಂದಂಗೆ ಈ ಮೊಬೈಲ್ ಬಂದಾಗಿಂದ ಮನೆಯಲ್ಲೇ ಮೊಬೈಲ್ ನೋಡೋದು, ವಾಟ್ಸಪ್ ಆಗೋದು ಇದೇ ಆಯಿತು ಜೀವನ, ಹೌದಾ? ಆ ರೀತಿಯ ಅದನ್ನು ಹೊರತುಪಡಿಸಿ ಮಹಿಳೆಯರಿಗೆ ಸಾಮೂಹಿಕವಾಗಿ ಒಂದು ಕಾರ್ಯಕ್ರಮಗಳನ್ನ, ಕ್ರೀಡೆಗಳನ್ನ ನಿಮ್ಮ ಸಂಘದ ವತಿಯಿಂದಲೂ ಕೂಡ ಏರ್ಪಡಿಸಬೇಕು. ಮುಂದಿನ ದಿನಗಳಲ್ಲಿ ಅಕ್ಕನ ಬಳಗದ ಸಂಘವು ಪ್ರಚಲಿತವಾಗಬೇಕು ಇನ್ನು ಅಂತೇಳಿ ಬಯಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಶ್ರಮದ ಮಹತ್ವವನ್ನು ಹಾಗೂ ಈ ಹೊಲಿಗೆ ತರಬೇತಿ ಕ್ಷೇತ್ರದ ಸದುಪಯೋಗವನ್ನು ನಮ್ಮ ಹೆಣ್ಣು ಮಕ್ಕಳು ಹೇಗೆ ಪಡೆದುಕೊಳ್ಳಬೇಕು ಎಂಬುದನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಮಾರ್ಗದರ್ಶಕವಾಗಿ ತಿಳಿಸಿಕೊಟ್ಟ ಶ್ರೀಮತಿ ಪೆಂಜಲಮ್ಮರವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ನಿಮಿತ್ತ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಹಟ್ಟಿ ಚಿನ್ನದ ಗಣಿಯ ಆಡಳಿತ ಮಂಡಳಿಯ ಅಧಿಕಾರಿಗಳೇ, ಬಸವ ಸೇವಾ ಸಮಿತಿಯ ಸದಸ್ಯರೇ ಹಾಗೂ ಅಕ್ಕನ ಬಳಗದ ಅಕ್ಕಂದಿರೇ, ಈ ಸಂದರ್ಭದಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಈ 3 ವಿಷಯ ಏನದವ ಇದಕ್ಕೆ ಸಂಬಂಧಪಟ್ಟಂಗೆ
ಏನು ಕಾರ್ಯಕ್ರಮ ಹಾಕ್ಕೋಬೇಕು, ಹಿಂದೆ ಏನು ಮಾಡಿದರು, ಈಗ ಏನು ನಡೀತಾ ಇದೆ, ಈ 3 ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಆಗಿರ್ಬೋದು ಮತ್ತು ವಿಜಯಕುಮಾರ್ ಸಾವ್ಕಾರ್ ಆಗಿರ್ಬೋದು, ಚಂದ್ರಕಾಂತ್ ಶೆಟ್ಟಿ ಅವರಾಗಿರ್ಬೋದು ಮತ್ತು ಕುಪ್ಪಣ್ಣಂತರ ಕರಗೂಟನ ಬರ್ತಿದ್ರು, ಆಮ್ಯಾಗ ಪರಶುರಾಮ್ ಅಂಕದ ಆಗಿರ್ಬೋದು, ನಮ್ಮ ಗೌಡ್ರ ಆಗಿರ್ಬೋದು, ಎಲ್ಲರೂ ನಮ್ಗೆ ಸಹಾಯ ಸಹಕಾರ ಮಾಡಿದ್ರು ಮತ್ತು ನಮ್ಮ ಅಕ್ಕನ ಬಳಗದ ಸದಸ್ಯರು ಎಲ್ಲರೂ ಪ್ರೋತ್ಸಾಹ ನಿಂತು ಎಲ್ಲ ಈ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಮಾಡಿದಂತ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.